ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಲೋಕ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಿರೋರೆಲ್ಲ ಯಾರೇನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಇವತ್ತು ಸಂಡೇ ಆಗಿರೋದ್ರಿಂದ ಲೇಟಾಗಿ ಎದ್ದೇಳೋಣ ಅಂತ ಅಂದ್ಕೊಂಡು, ಬಟ್ ಇವತ್ತು ಪ್ರೋಗ್ರಾಮ್ಸ್ ಎಲ್ಲ ತುಂಬ ಜಾಸ್ತಿ ಇತ್ತು, ಹಾಗಾಗಿ ಬೇಗ ಎದ್ದೇಳಬೇಕಿತ್ತು. ಆದ್ರೂ ಲೇಟಾಗೇ ಎದ್ದಿದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಬಂದು ಟೀ ಮಾಡ್ತಿದ್ದೆ. ಇವತ್ತು ರಾಮನಗರದಲ್ಲಿ ನನ್ನ ಫ್ರೆಂಡ್ ಅಕ್ಕ ಮನೆ ಫಂಕ್ಷನ್ ಇತ್ತು. ಏನು ಫಂಕ್ಷನ್ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಮತ್ತು ನಮ್ಮ ದೊಡ್ಡಮ್ಮನ ನೋಡೋಕ್ಕೆ ಹಾಸ್ಪಿಟಲ್ಗೂ ಹೋಗಬೇಕಿತ್ತು. ಆಮೇಲೆ ಅಮ್ಮ ಮನೆಗೂ ಸ್ವಲ್ಪ ಹೋಗಿದ್ದು ಬರಬೇಕಿತ್ತು. ಎಲ್ಲಿಗೆಲ್ಲ ಹೋಗಿ ಎಷ್ಟೊತ್ತಿಗೆ ವಾಪಸ್ ಮನೆಗೆ ಬಂದು ಅಂತ ನೆಕ್ಸ್ಟ್ ಹೋಗ್ತಾ ಗೊತ್ತಾಗುತ್ತೆ. ಫಸ್ಟು ಫ್ರೆಂಡ್ ಮನೆ ಪ್ರೋಗ್ರಾಮ್ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ನಾವು ಹೊರಟು. ನನ್ನ ಫ್ರೆಂಡು ಬೇಗನೆ ಬಂದು ಜಾಸ್ತಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ಲು. ಬಟ್ ನನ್ನ ಫ್ರೆಂಡ್ಗೆ ಬರೋಕ್ಕಾಗಲ್ಲ ಅಂತ ಹೇಳೋಕ್ಕೂ ಆಗ್ತಿರ್ಲಿಲ್ಲ, ಬರ್ತೀನಿ ಅಂತ ಹೇಳೋಕ್ಕೂ ಆಗ್ತಿರ್ಲಿಲ್ಲ. ಬರಲ್ಲ ಅಂದರೆ ನಿಜ ಅವಳು ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ. ಮೊದಲೇ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ಇರೋ ಪ್ರಾಬ್ಲಮ್ಸ್ ಹೇಳೋಕ್ಕೆ ಹೋಗಿದ್ದಕ್ಕೆ. ಇನ್ನು ಬರಲ್ಲ ಅಂದರೆ ಪಕ್ಕ ಬಿಡಲ್ಲ ಅಂತ ಅಂದ್ಬಿಟ್ಟು ಓಕೆ ಬರ್ತೀನಿ, ಬಟ್ ಬೇಗ ಹೊರಟ್ಬಿಡ್ಬೇಕು, ಬೇಗ ಕಳಿಸ್ಬೇಕು ಅಂತ ಕಂಡೀಷನ್ ಮಾಡಿ ಒಪ್ಕೊಂಡೆ. ಅದಾದಮೇಲೆ ಹೋಗೋ ಅಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು. ನನ್ನ ಫ್ರೆಂಡ್ ಅಕ್ಕಂದು ಸೀಮಂತ ಫಂಕ್ಷನ್ ಇತ್ತು. ಹೋಗಿ ಅಕ್ಕನ ಮಾತಾಡಿಸ್ಕೊಂಡು ನಾವು ಊಟ ಎಲ್ಲ ಮುಗಿಸಿ ನೆಕ್ಸ್ಟ್ ಫೋಟೋಸ್ ಎಲ್ಲ ತೊಗೊಂಡು ನಾವು ಹೊರಟು ಬಂದು. ನಮ್ಮ ಅಕ್ಕ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾನೇ ಇದ್ದರು, ಬರ್ತಾ ಇದ್ದೀರಾ, ನನಗೆ ಲೇಟ್ ಆಗುತ್ತೆ, ನಾನು ಬೆಂಗಳೂರಿಗೆ ಹೋಗಬೇಕು, ಇಲ್ಲಿಂದ ಸಂಡೇ ಬೇರೆ ಫುಲ್ ರಶ್ ಇರುತ್ತೆ, ಹೋಗೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ, ಬೇಗ ಬನ್ನಿ ಅಂತ ಕಾಲ್ ಮಾಡ್ತಿದ್ರು. ಆವಾಗ ನಾವಿನ್ನೂ ಫ್ರೆಂಡ್ ಮನೆಯಿಂದ ಹೊರಟೇ ಇರಲಿಲ್ಲ. ಅಕ್ಕ ಹೊರಟಿದ್ದೀವಿ, ರಾಮನಗರ ಬಿಟ್ಟು ಚನ್ನಪಟ್ಟಣ ಬಿಟ್ಟು ಇನ್ನೇನು ಬಂದು 5 ನಿಮಿಷ ರೀಚ್ ಆದೋ 10 ನಿಮಿಷ ರೀಚ್ ಆದೋ ಅಂತ ಸುಳ್ಳು ಹೇಳ್ಕೊಂಡೆ ಒಂದು ಹಾಫ್ ಆನ್ ಅವರ್ ಕಂಟಿನ್ಯೂ ಮಾಡಿಬಿಟ್ಟು. ಯಾಕಂದರೆ ನನ್ನ ಫ್ರೆಂಡ್ನ ಮೀಟ್ ಮಾಡಿ ತುಂಬ ದಿನ ಬೇರೆ ಆಗಿತ್ತು. ನಾನು ಚಂದು ರೋಹಿಣಿ 3 ಜನ ಬೆಸ್ಟ್ ಫ್ರೆಂಡ್ಸು. ಯಾವ ಥರ ಫ್ರೆಂಡ್ಸ್ ಅಂದರೆ ಕಾಲೇಜ್ ಮುಗಿದು ನಮ್ಮ 3 ಜನನ ಮದುವೆ ಆದಮೇಲೆ ಒಬ್ರನ್ನೊಬ್ರು ಮೀಟ್ ಮಾಡೋಕ್ಕೆ ಆಗಲಿಲ್ಲ, ಅಷ್ಟು ಬೆಸ್ಟ್ ಫ್ರೆಂಡ್ಸ್ ನಾವು. ಬಟ್ ಒಬ್ಬರು ಮದುವೆಗೆ ಒಬ್ಬರು ಹೋಗಲೇ ಇಲ್ಲ, ಯಾರೂ ಮೀಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಫೋನಲ್ಲಿ ಮಾತ್ರ ಯಾವಾಗಲೂ ಮಾತಾಡ್ತಿದ್ದೋ. ಮೀಟ್ ಆಗಬೇಕು ಅಂತ ಪ್ಲ್ಯಾನ್ ಆಗ್ತಿತ್ತು, ಅದು ಕ್ಯಾನ್ಸಲ್ ಆಗ್ತಿತ್ತು. ಹಾಗಾಗಿ ಇವತ್ತು ಮೀಟ್ ಆಗಿರೋ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತ ನನಗೆ ತುಂಬ ಎಮರ್ಜೆನ್ಸಿ ಇದ್ರೂ ಒಂದು ಸ್ವಲ್ಪ ಹೊತ್ತು ಇದ್ದೆ. ಆಮೇಲೆ ಅವಳಿಗೂ ಬಾಯ್ ಹೇಳಿ ನಾನು ಹಾಸ್ಪಿಟಲ್ ಕಡೆ ಹೊರಟೆ. ಪಾಪ ನನ್ನ ಫ್ರೆಂಡ್ ಕೂಡ ಇರೋ ಪ್ರಾಬ್ಲಮ್ಸ್ನ ಅರ್ಥ ಮಾಡಿಕೊಂಡು ಬೇಜಾರೇನು ಜಾಸ್ತಿ ಮಾಡ್ಕೊಂಡಿಲ್ಲ. ಹೋಗಲಿ, ನೀನು ಹಿಂಗೆ ಹಾಸ್ಪಿಟಲ್ಗೆ ಹೋಗ್ಬೇಕಲ್ವ, ಹೋಗು ಅಂತ ಪಾಪ ಅವಳು ಬೇಗ ಕಳಿಸ್ಕೊಟ್ಲು ನನ್ನನ್ನು. ನಾವು ಈಗ ಚನ್ನಪಟ್ಟಣ ಬಂದು, ಬಟ್ ಆಲ್ರೆಡಿ ನಮ್ಮ ಅಕ್ಕನಿಗೆ ಅವ್ರ ಮನೇಲಿದ್ದಾಗಲೇ ಅಕ್ಕ ಚನ್ನಪಟ್ಟಣ ಬಂದಿದ್ದೀವಿ ಅಂತ ಹೇಳ್ತಿದ್ದು. ಸೊ ಅಲ್ಲಿಂದ ಮುಂದೆ ಬಂದು ಹಾಸ್ಪಿಟಲ್ ರೀಚ್ ಆದೋ. ಹಾಸ್ಪಿಟಲ್ ಯಾವುದು ಅಂತ ಹೇಳಿದರೆ ದೊಡ್ಡಮಗಳೂರಿಂದ ಸ್ವಲ್ಪ ಮುಂದೆ ಸಿಗುತ್ತೆ, ಚಾಮುಂಡೇಶ್ವರಿ ಹಾಸ್ಪಿಟಲ್ ಅಂತ. ಅದು ಹಾಸ್ಪಿಟಲ್ ಒಳಗಡೆ ಹೋದ್ಮೇಲೂ ನಾವು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಕೂತಿದ್ದೋ. ಯಾಕಂದರೆ ನಮ್ಮ ದೊಡ್ಡಮ್ಮನ ಇನ್ನೂ ವಾರ್ಡಿಗೆ ಶಿಫ್ಟ್ ಮಾಡಿರಲಿಲ್ಲ, ಮಾಡಿ ಅಂತ ಹೇಳಿದರು, ಹಾಗಾಗಿ ವೆಯ್ಟ್ ಮಾಡ್ತಿದ್ದೋ. ಆಮೇಲೆ ಅವರನ್ನೆಲ್ಲ ಮಾತಾಡಿಸ್ಕೊಂಡು ಅಕ್ಕನೂ ಬಸ್ ಸ್ಟಾಪ್ ಹತ್ರ ಬಿಟ್ಟು ನಾವು ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟು. ನಮ್ಮ ಅತ್ತೆಗೆ ಸರ್ಪ್ರೈಸ್ ಕೊಡೋಣ ಅಂತ ಅವ್ರ ಮನೆ ಹತ್ರ ಹೋದ್ಮೇಲೆ ಗೊತ್ತಾಯಿತು ನಮ್ಮ ಅತ್ತೆ ಆಗ್ತಾನೆ ಊರಿಗೆ ಹೊರಟೋಗಿದ್ರು ಅಂತ. ನಮ್ಮ ಮಾಮ ಮತ್ತು ಅವ್ರ ಮಗ ಇದ್ದರು, ಅವ್ರನ್ನ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು, ಟೀ ಕುಡ್ಕೊಂಡು ಲೇಟ್ ಆಗುತ್ತೆ ಹೊರಡ್ತೀವಿ ಅಂತ ಹೇಳಿಬಿಟ್ಟು ನೆಕ್ಸ್ಟು ನಾವು ಹೊರಟು ಬಂದು. ನೆಕ್ಸ್ಟ್ ಅಲ್ಲಿಂದ ಎಲ್ಗೋದು ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ, ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ ಇದು ಯಾವ ಪ್ಲೇಸ್ ಅಂತ. ಯಾವುದಂದರೆ ನಮ್ಮ ಅಮ್ಮ ಮನೆ ಹತ್ರ ಇರೋ ತೋಟ ಹತ್ರ ಬಂದು. ಈ ಅಮ್ಮ ಮನೆಯಿಂದ ಹಾಲು ತೊಗೊಂಡು ಮನೆಗೆ ಬಂದು ಹಾಲು ಕಾಯಿಸೋಣ ಅಂತ ಅಂದ್ಬಿಟ್ಟು ಹಾಲು ಕಾಯೋಕೆ ಇಡ್ತಿದ್ದೆ. ಯಾಕೋ ಒಂದು 2-3 ಡೇಸಿಂದ ಮ್ಯಾಗಿ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಅಮ್ಮ ಮನೆಯಿಂದ ಬರೋ ಆಗ್ಲೇ ತೊಗೊಬಂದೆ. ಹಾಲು ಕಾಯೋಕೆ ಇಟ್ಬಿಟ್ಟು ಸೈಡಲ್ಲಿ ಮ್ಯಾಗಿ ಮಾಡೋಣ ಅಂತ ಅಂದ್ಕೊಂಡು ಮ್ಯಾಗಿ ಮಾಡೋಕ್ಕೂ ಇಟ್ಟೆ. 2 ಪ್ಯಾಕೆಟ್ ತೊಗೊಬಂದಿದ್ದು, ಮಾಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಮಾಡಿ ಆದಮೇಲೆ ತಿನ್ನೋಕೆ ಕೂತ್ಕೊಂಡು. ಬಟ್ ಯಾಕೋ ಸ್ವಲ್ಪನೇ ಇದೆ ಅನ್ನಿಸ್ತು. ನಮ್ಮಿಬ್ರಿಗೂ ಶೇರ್ ಮಾಡ್ಕೊಂಡು ತಿಂದಮೇಲೆ ನನಗದು ತಿಂದಂಗೆ ಫೀಲೇ ಆಗಲಿಲ್ಲ, ಇನ್ನೂ ತಿನ್ನಬೇಕು ಅನ್ನಿಸ್ತಿತ್ತು. ಅದಕ್ಕೆ ನನ್ನ ಹಸ್ಬೆಂಡ್ಗೆ ಮತ್ತೆ ತೊಗೊಂಬರೋಗಿ ಅಂತ ಸ್ವಲ್ಪ ನೈಸ್ ಮಾಡಿ ಅವ್ರನ್ನ ಕಳಿಸ್ದೆ. A few moments later. ನೋಡಿ ಹೆಂಗೆ ಬರ್ತಾವ್ರು ನೋಡಿ, ಬರ್ತಾ ಇರೋ ಸ್ಟೈಲ್ ನೋಡಿ, ಎಮ್ಮೆ ಮೇಲೆ ಮಳೆ ಹುಯ್ದಂಗೆ ಬರ್ತಾವ್ರೆ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು. ಮ್ಯಾಗಿ ಎಷ್ಟು ತಿನ್ನೋದು, ಒಳ್ಳೇದಲ್ಲ ಅದು. ಮಾಡಿದ್ಮೇಲೆ ನಾನು ಒಬ್ಬಳೇ ತಿಂತೀನ ಮ್ಯಾಗಿನ? ಮ್ಯಾಗಿ ಒಳ್ಳೇದಲ್ವಂತೆ 2 ಕೇಳೋದಕ್ಕೆ 4 ತಗೊಬಂದವ್ರೆ. ಈ ಮ್ಯಾಗಿ ಕಡೆ ನೋಡಿಕೊಂಡು ಹಾಲು ಎಲ್ಲ ಚೆಲ್ಲೋಯ್ತು ಕಾಯಕ್ಕಿಟ್ಟಿದ್ದು.
ಅದನ್ನೆಲ್ಲ ಕ್ಲೀನ್ ಮಾಡಿ ಅಮ್ಮ ಮನೆಯಿಂದ ಅಲಸಂದೆಕಾಯಿ ತಗೊಬಂದಿದ್ದೆ. ಅದನ್ನು ಬಿಡಿಸೋಣ ಅಂತ ಅಂದ್ಬಿಟ್ಟು ಇಬ್ಬರು ಕೂತ್ಕೊಂಡು ಎಲ್ಲ ಬಿಡಿಸಿ ಬಾಕ್ಸ್ಗೆ ಹಾಕಿ ಎತ್ತಿಟ್ಟು ನಾಳೆ ಸಾಂಬಾರಿಗೆ ಅಂದ್ಬಿಟ್ಟು ಅದೆಲ್ಲ ಎತ್ತಿಟ್ಟಾದಮೇಲೆ ಊಟ ಮಾಡಿ ಮುಗಿಸಿ ಅದಾದಮೇಲೆ ಬಾಳೆಹಣ್ಣು ತಿಂದು ಆಮೇಲೆ ಹಾಲು ಕುಡಿದು ಮಲ್ಕೊಂಡು. ಇಷ್ಟೇ ಇವತ್ತಿನ ಬ್ಲಾಗ್. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಮರೀದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.